2011ರಲ್ಲಿ ಉಗ್ರ ತಹಾವೂರ್ ರಾಣಾ ಬಗ್ಗೆ ನರೇಂದ್ರ ಮೋದಿ ಏನು ಹೇಳಿದ್ದರು? 2011ರಲ್ಲಿ ತಹಾವೂರ್ ರಾಣಾನನ್ನು ಅಮಾಯಕ ಎಂದಿದ್ದ ಚಿಕಾಗೋ ಕೋರ್ಟ್ ಈಗ ಬದಲಾಗಿದ್ದು ಹೇಗೆ? 26/11ರ ಮುಂಬೈ ದಾಳಿಯ ಉಗ್ರ ತಹಾವೂರ್ ರಾಣಾ ಕೊನೆಗೂ ಭಾರತಕ್ಕೆ ಗಡೀಪಾರಾಗಿ ಈಗ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾನೆ. ರಾಣಾ ಭಾರತಕ್ಕೆ ಕಾಲಿಡುತ್ತಿದ್ದಂತೆ ಮೋದಿಯವರು 2011ರಲ್ಲಿ ತಹಾವೂರ್ ರಾಣಾನ ಬಗ್ಗೆ, ಅಂದಿನ ರಾಜತಾಂತ್ರಿಕತೆ ಫೇಲ್ ಆದ ಬಗ್ಗೆ ಮಾತನಾಡಿದ ವಿಡಿಯೋ ಹಾಗೂ ಅವರು ಮಾಡಿರುವ ಟ್ವೀಟ್ ಈಗ ವೈರಲ್ ಆಗಿದೆ. ಅವರು ಏನು ಹೇಳಿದ್ರು ಅನ್ನೋದನ್ನ ಒಂದು ಸಲ ನೋಡೋಣ ಬನ್ನಿ. अमेरिका की शिकागो की कोर्ट में आज राणा एक टेररिस्ट को मुक्त करने का फैसला हो चुका है. किस आधार पर 26/11 के मुंबई के आतंकवादी घटना के दोषियों को निर्दोष करार करने का हिम्मत शिकागो कोर्ट करे? इन्वेस्टिगेशन किसने किया? जहां घटना घटी उनका रोल क्या रहा? यहां के पीड़ित लोग हैं, उनको न्याय कौन दिलाएगा? अमेरिका ने पाकिस्तान को खुश करने के लिए ये मिली भगत से कोई पैतरा रचा है, कोई व्यू बनाया है? देश के प्रधानमंत्री अमेरिका के मित्र माने जाते हैं, उनके बैठते हुए एक तरफा कार्रवाई कैसे हो रही है? क्या 9/11 के दोषियों का केस हिंदुस्तान की कोर्ट में चल सकता है? क्या अमेरिका इसके लिए हमें परमिशन देगा? ಹೌದು, ರಾಣಾನನ್ನು ಭಾರತಕ್ಕೆ ಕರೆದುಕೊಂಡು ಬರುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಅಮೆರಿಕ ರಾಣಾನ ಪರವಾಗಿಯೇ ವಕಾಲತ್ತು ಮಾಡ್ತಾ ಇತ್ತು. ಚಿಕಾಗೋ ಕೋರ್ಟ್ ಮುಂಬೈ ದಾಳಿಯಲ್ಲಿ ಆತನ ಪಾತ್ರವಿಲ್ಲ, ಆತ ಅಮಾಯಕ ಅಂತ ಹೇಳಿತ್ತು. ಆದ್ರೆ ಭಾರತಕ್ಕೆ ಆತನ ಪಾತ್ರದ ಬಗ್ಗೆ ತಿಳಿದಿತ್ತು. ಅಂದಿನ ಯುಪಿಎ ಸರ್ಕಾರ ಈ ಬಗ್ಗೆ ಏನೂ ಮಾಡಲಾಗದೆ ಸುಮ್ಮನೆ ಕುಳಿತಿತ್ತು. ಭಾರತದ ರಾಜತಾಂತ್ರಿಕತೆ ಅಂದು ಬಹುತೇಕ ವಿಫಲವೇ ಆಗಿತ್ತು. ಆ ಕಾರಣಕ್ಕಾಗಿಯೇ ಮೋದಿಯವರು ಅಂದು ಆ ರೀತಿಯಾಗಿ ಗುಡುಗಿದ್ದು ಮುಂದೆ ಅವರೇ ಅಧಿಕಾರಕ್ಕೆ ಬಂದರು. ತಹಾವೂರ್ ರಾಣಾ ಮತ್ತು ಹೆಡ್ಲಿಯನ್ನ ಅಮೆರಿಕದಿಂದ ಗಡೀಪಾರು ಮಾಡಿಸುವ ಸಂಕಲ್ಪ ಮಾಡಿದರು. ಅಮೆರಿಕದ ಜೊತೆ ನಿರಂತರ ಮಾತುಕತೆ ನಡೆಸಿದರು. ಭಾರತದ ರಾಜತಾಂತ್ರಿಕತೆ ಇಲ್ಲಿ ಬಲು ದೊಡ್ಡ ಕೆಲಸ ಮಾಡಿತು. ಕೊನೆಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಹಾವೂರ್ ರಾಣಾನನ್ನು ಭಾರತಕ್ಕೆ ಗಡೀಪಾರು ಮಾಡುವುದಾಗಿ ಘೋಷಣೆ ಮಾಡಿದರು. My administration has approved the extradition of one of the plotters and one of the very evil people of the world, and having to do with the horrific 2008 Mumbai terrorist attack, to face justice in India. ಅದರಂತೆ ರಾಣಾ ಈಗ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇದ್ದಾನೆ. 2011ರಲ್ಲಿ ಅಮೆರಿಕದ ಚಿಕಾಗೋ ಕೋರ್ಟ್ ರಾಣಾನನ್ನು ಅಮಾಯಕ ಎಂದಿತ್ತು. ಈಗ ಅದೇ ಅಮೆರಿಕದ ಸುಪ್ರೀಂ ಕೋರ್ಟ್ ಆತನನ್ನು ಭಾರತಕ್ಕೆ ಗಡೀಪಾರು ಮಾಡುವ ವಿಚಾರದಲ್ಲಿ ಆತನ ಅರ್ಜಿಯನ್ನ ವಜಾಗೊಳಿಸಿ ಭಾರತಕ್ಕೆ ಗಡೀಪಾರು ಮಾಡಿ ಅಂತ ಆದೇಶ ನೀಡಿದೆ. ಇದರ ಹಿಂದೆ ಕೆಲಸ ಮಾಡಿದ್ದು ಮೋದಿ ಸರ್ಕಾರದ ಸಂಕಲ್ಪ, ನವ ವಿದೇಶಾಂಗ ನೀತಿ ಮತ್ತು ವಿದೇಶಾಂಗ ಸಚಿವರ ಬದ್ಧತೆ ಎಂದರೆ ಅತಿಶಯೋಕ್ತಿ ಎನಿಸಲ್ಲ. ರಾಷ್ಟ್ರಹಿತದ ವಿಚಾರ ಬಂದಾಗ ಮೋದಿ ಸರ್ಕಾರ ತನ್ನ ನಿಲುವಿನಲ್ಲಿ ರಾಜಿ ಮಾಡಿಕೊಂಡ ಉದಾಹರಣೆಯೇ ಇಲ್ಲ. ಈ ಹಿಂದೆಯೂ ಕೂಡ ಖಡಕ್ ನಿಲುವುಗಳನ್ನು ತೆಗೆದುಕೊಂಡ ಉದಾಹರಣೆ ಸಾಕಷ್ಟಿದೆ. ಈಗ ಇದಕ್ಕೊಂದು ಹೊಸ ಸೇರ್ಪಡೆ ಎಂದರೆ ತಹಾವೂರ್ ರಾಣಾನ ಗಡೀಪಾರು ಪ್ರಕ್ರಿಯೆ.